ನಮ್ಮ ದೇಹ ತಂಪಾಗಿರುತ್ತೆ. ಸಮ್ಮರ್ ಸೀಸನಲ್ಲಿ ಬಾಡಿ ಕೂಲ್ ಆಗಿರ್ತದೆ. ಇಟ್ ಈಸ್ ಲೈಕ್ ಇಂಟರ್ನಲ್ AC. ನಮ್ಮ ದೇಹದ ಒಳಗಡೆ ಒಂದು ಬಯಾಲಜಿಕಲ್ ಕ್ಲಾಕ್ ಇರುತ್ತೆ, ಒಂದು ಬಯಾಲಜಿಕಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಹೊರಗಡೆ ವಾತಾವರಣದಲ್ಲಿರೋ ಕ್ಲೈಮೇಟ್ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂದರೆ ವಿ ಹ್ಯಾವ್ ಟು ಡೂ ಸರ್ಟೇನ್ ಟೆಕ್ನಿಕ್ಸ್ ಇರುತ್ತೆ. ಅದನ್ನು ಫಾಲೋ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಬೋದು. ಪದ್ಮಾಸನ ಆದರೆ ಪದ್ಮಾಸನ ಕೂತ್ಕೊಳ್ಳಿ, ಇಲ್ಲ ಅರ್ಧ ಪದ್ಮಾಸನ ಕೂತ್ಕೊಳ್ಳಿ. ಮೊದಲಿಗೆ ಎಡಗಾಲ ಮೇಲೆ, ಎರಡೂ ಕೈಗಳು ಚಿನ್ಮುದ್ರೆ. ಮೊದಲಿಗೆ ಶೀತಲೆ ಅಂದರೆ ನಾಲ್ಗೆನ ಕೊಳವೆ ಆಕಾರ ಮಾಡಿ ಉಸಿರು ತೊಗೊಳ್ಬೇಕು. ನಿನ್ನೆ ಬಂದ್ರೆ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರು ನೋಡ್ಕೊಳ್ಳಿ, ಒಂದು ಸಾರಿ ತೋರಿಸ್ತೀನಿ. ಶೀತಲೆ ನಾಲ್ಗೆ ಕೊಳವೆ ಆಕಾರ ಮಾಡಿ ಹೊಟ್ಟೆ ಭಾಗದಿಂದ ಅಂತ ಆಕಾರ. ನೆಕ್ಸ್ಟ್ ನಾಲ್ಗೆನ ರಿವರ್ಸ್ ಮಾಡಬೇಕು, ಹೀಗೆ ಅಂತ ಇದೇ ಭಾಗದಿಂದ. ನೆಕ್ಸ್ಟ್ ಥರ್ಡ್ ಇದು ಸದಂತ ಅಂತ. ಸೊ ವಿಲ್ ಡೂ ಟೇಕ್ ಅ ಡೀಪ್ ಬ್ರೀದಿಂಗ್. ಎದೆ ಹತ್ತಿರ ನಮಸ್ಕಾರ ಸ್ಥಿತಿ. ಇದೇ ಥರ ನಮಸ್ಕಾರ ಸ್ಥಿತಿ, ಚಿನ್ಮುದ್ರೆ, ಲೋಲಾಸನ, ಡೋಲಾಸನ. ಪಾದಗಳನ್ನು ಬಿಡಿಸ್ಕೊಳ್ಳಿ ಅಪೋಸಿಟ್ ಸೈಡ್. ಈಗ ಬಲ್ಗಾಲ್ ಮೇಲೆ ನಾಲ್ಗೆ ಕೊಳವೆ ಆಕಾರ, ಎರಡು ಕೈಗಳು ಚಿನ್ಮುದ್ರೆ. ಇದೇ ಥರ ನಮಸ್ಕಾರ ಸ್ಥಿತಿ. ಇದೇ ಥರ ನಮಸ್ಕಾರ ಸ್ಥಿತಿ, ಚಿನ್ಮುದ್ರೆ, ಲೋಲಾಸನ, ಡೋಲಾಸನ. ಸಾಕು. ನೆಕ್ಸ್ಟ್ ಅಮೃತಾಸನ ಮಾಡೋಣ. ಅಮೃತಾಸನ ಆದಮೇಲೆ ಲೇಟಾಗಿರೋರು ಹೊರಟುಬಿಡಿ, ಮೆಡಿಟೇಷನ್ ಮಾಡೋರು ಕೂತ್ಕೊಳ್ಳಿ. ಎರಡು ಕಾಲುಗಳನ್ನು ನೇರವಾಗಿ ಚಾಚೋಣ. ಕಮ್ ಟು ದ ನವಾಸನ ಪೊಸಿಷನ್. ಇದೇನಾಗುತ್ತೆ, ನಮ್ಮ ದೇಹದಲ್ಲಿರೋ ಎಲ್ಲ ಬ್ಲಡ್ ಬಂದುಬಿಟ್ಟು ಜನನೇಂದ್ರಿಯ ಭಾಗದಲ್ಲಿ ನಿಂತ್ಕೊಳ್ಳುತ್ತೆ. ನಂತರ ನಾವು ಶವಾಸನ ಮಾಡಿದಾಗ ಸಮತನವಾಗಿ ಎಂಟೈರ್ ಬಾಡಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸ್ಥಿತಿಯಲ್ಲಿ ಉಸಿರಾಟ ಮಾಡಿ.